ವೀಕ್ಷಕರೇ, ನಮ್ಮ ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಎಂಬ ಯುವತಿಯ ದೇಹವನ್ನ 50 ತುಂಡುಗಳಾಗಿ ಮಾಡಿ ಅದನ್ನ ಫ್ರಿಡ್ಜ್ನಲ್ಲಿಟ್ಟ ಘಟನೆಯೇ ಜನಸಾಮಾನ್ಯರಿಂದ ಒಮ್ಮೆ ನಂಬಲೂ ಆಗಲಿಲ್ಲ. ವಿಷಯ ತಿಳಿದ ಮೇಲೆ ಅರಗಿಸಿಕೊಳ್ಳಲು ಆಗಲಿಲ್ಲ. ಈಗ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದ ಹೈದರಾಬಾದ್ನಲ್ಲಿ ಒಬ್ಬ ಪತಿ ತನ್ನ ಪತ್ನಿಯ ದೇಹವನ್ನ 1000ಕ್ಕೂ ಅಧಿಕ ತುಂಡುಗಳಾಗಿ ಮಾಡಿ ಅದನ್ನ ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿ ನಂತರ ಅದನ್ನ ಒಣಗೋಕೆ ಇಟ್ಟು ಅದು ಡ್ರೈ ಆದ ನಂತರ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಆ ಪುಡಿಯನ್ನ ದಿನಾಲು ನದಿಗೆ ಎಸೆದು ಬರ್ತಿದ್ದ. ವೀಕ್ಷಕರೇ, ನಾನೀಗ ಹೇಳಿದ ಮಾತನ್ನ ನೀವು ನಂಬ್ತೀರಾ? ಖಂಡಿತ ನಂಬಲಾಗಲ್ಲ. ಆದ್ರೆ ವಿಪರ್ಯಾಸ ಏನಂದ್ರೆ ನೀವು ಇದನ್ನ ನಂಬಲೇಬೇಕು. ಯಾಕೆಂದ್ರೆ ಇದು ಸತ್ಯ ಘಟನೆ ನಡೆದಿರೋದು ಹೈದರಾಬಾದ್ನಲ್ಲಿ. ಹಾಗಿದ್ರೆ ಬನ್ನಿ, ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ವೀಕ್ಷಕರೇ, ನಾರ್ಮಲ್ ಆಗಿ ನಾನು ಕತೆ ಶುರು ಮಾಡುವಾಗ ಇದು ಎಲ್ಲಿ ನಡೀತು, ಯಾರಿಂದ ಶುರುವಾಯ್ತು, ನಂತರ ಕೊನೆ ಹೇಗಾಯ್ತು ಅಂತ ಹೇಳ್ತೀನಿ. ಆದ್ರೆ ಇವತ್ತು ಡೈರೆಕ್ಟ್ ಆಗಿ ಈ ಘಟನೆ ನಡೆದಿರೋ ಮನೆಗೆ ಹೋಗೋಣ, ಅಲ್ಲಿಂದ ಸ್ಟೋರಿನ ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ನೀವು ನೋಡ್ತಿರೋ ಈ ಚಿತ್ರ ಆ ದಾರುಣ ಘಟನೆ ನಡೆದಿರೋ ಬಿಲ್ಡಿಂಗ್. ಇದೊಂದು ಟೋಟಲ್ ಆಗಿ 3 ಅಂತಸ್ತಿನ ಬಿಲ್ಡಿಂಗ್. ಇದರಲ್ಲಿ ವಾಸಿಸೋರೆಲ್ಲ ಬಾಡಿಗೆದಾರರೇ. ಆದ್ರೆ ಜನವರಿ 22ರಿಂದ ಈ ಬಿಲ್ಡಿಂಗ್ ನಲ್ಲಿ ವಾಸಿಸೋರು ಭಯದಿಂದ ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆ ಬೇರೆ ಕಡೆಗಳಿಗೆ ಹೋಗಿದ್ದಾರೆ. ಅದಕ್ಕೆ ಕಾರಣ ಈ ವೆಂಕಟ ಮಾಧವಿ ಹಾಗೆ ಗುರುಮೂರ್ತಿ ದಂಪತಿಗಳು. 13 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈ ದಂಪತಿಗಳಿಗೆ 2 ಮಕ್ಕಳು. ಗುರುಮೂರ್ತಿ ಒಬ್ಬ ಎಕ್ಸ್ ಸರ್ವಿಸ್ ಮ್ಯಾನ್. ಆರ್ಮಿಯಿಂದ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಪ್ರಸ್ತುತ DRDOದಲ್ಲಿ ಕಾಂಟ್ರಾಕ್ಟ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾನೆ. ಕುಟುಂಬ ಸಮೇತ ಈ ವೆಂಕಟೇಶ್ವರ ನಗರ ಕಾಲೋನಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಕಳೆದ 5 ವರ್ಷಗಳಿಂದ ವಾಸಿಸುತ್ತಿದ್ರು. ಇದೇ ಜನವರಿ 14ರ ಸಂಕ್ರಾಂತಿ ಹಬ್ಬದಂದು ಮಾಧವಿ ಹಾಗೂ ಗುರುಮೂರ್ತಿ ತನ್ನ 2 ಮಕ್ಕಳನ್ನ ಕರ್ಕೊಂಡು ಸಿನಿಮಾಗೆ ಹೋಗ್ತಾರೆ. ನಂತರ ಅಲ್ಲಿಂದ ಕುಟುಂಬ ಸಮೇತ ಮಾಧವಿಯ ತಾಯಿಯ ಮನೆಗೆ ತೆರಳಿ ಅಲ್ಲೇ ರಾತ್ರಿ ಹಬ್ಬದ ಊಟ ಮುಗಿಸ್ಕೊಂಡು ಮಕ್ಕಳನ್ನ ಅವರ ಅಜ್ಜಿಯ ಮನೆಯಲ್ಲೇ ಬಿಟ್ಟು ಗಂಡ ಹೆಂಡತಿ ಮಾತ್ರ ತಮ್ಮ ಮನೆಗೆ ವಾಪಸ್ ಆಗ್ತಾರೆ. ಇಲ್ಲಿಂದ ಶುರುವಾಗುತ್ತೆ ಈ ಎಲ್ಲಾ ಘಟನೆಯ ಮೂಲ. ಮನೆಗೆ ಬಂದ ಕೆಲವೇ ಕ್ಷಣಗಳಲ್ಲಿ ಗುರುಮೂರ್ತಿ ಮಾಧವಿಯನ್ನ, ನನಗೆ ಒಂದು ಡೌಟ್ ಇದೆ, ನೀನು ಯಾರ ಜೊತೆಗೂ ಅಕ್ರಮ ಸಂಬಂಧ ಹೊಂದಿದೀಯಾ ಅಂತ ಗುರುಮೂರ್ತಿ ಕೇಳ್ತಾನೆ. ಮಾಧವಿ ಇದಕ್ಕೆ ಅಂತದ್ದೇನು ಇಲ್ಲ ಅಂತ ನಿಧಾನವಾಗಿ ಹೇಳ್ತಾರೆ. ಈ ವಿಷಯವಾಗಿ ಇಬ್ಬರ ನಡುವೆ ಜಗಳ ಶುರುವಾಗಿದೆ. ಜೋರಾಗಿ ಕಿರಿಚಾಡಲು ಶುರು ಮಾಡ್ಕೊಂಡಿದ್ದಾರೆ. ಬಿಲ್ಡಿಂಗ್ ನಲ್ಲಿ ವಾಸಿಸುತ್ತಿದ್ದ ಇತರೆ ಬಾಡಿಗೆದಾರರಿಗೂ ಇದು ಮಾಮೂಲಾಗಿ ಕಾಣಿಸ್ತಿತ್ತು. ಯಾಕೆಂದ್ರೆ ಗುರುಮೂರ್ತಿ ಪ್ರತಿದಿನ ರಾತ್ರಿ ಕೆಲಸ ಮುಗಿಸಿ ಕುಡಿದು ಬಂದು ಮಾಧವಿಯನ್ನ ಹೊಡೆಯೋದು, ಅದನ್ನ ತಡೆಯೋಕೆ ಬಂದ ಮಕ್ಕಳನ್ನೂ ಹಿಡ್ಕೊಂಡು ಹೊಡೆಯೋದು ಬಹಳನೇ ಮಾಮೂಲಾಗಿತ್ತು. ಇದಕ್ಕೂ ಮುಂಚೆ ಹಲವಾರು ಬಾರಿ ಅಕ್ಕಪಕ್ಕದ ಮನೆಯವರು ಆತನನ್ನು ಪ್ರಶ್ನಿಸೋಕೆ ಬಂದ ಸಮಯದಲ್ಲಿ ಅವರೊಂದಿಗೂ ಜಗಳವಾಡಿದ್ದ. ಹಾಗಾಗಿ ಅವರುಗಳು ಸುಮ್ಮನಾಗಿದ್ರು. ಆದ್ರೆ ಅಂದು ಜಗಳದ ಭರಾಟೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ, ಮಾಧವಿ ತನ್ನ ತಾಳಿಯನ್ನ ಕಿತ್ತು ಗುರುಮೂರ್ತಿಯ ಮುಖಕ್ಕೆ ಎಸೆದು, ಇನ್ನು ನಾನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ, ನಾನು ನನ್ನ ತಾಯಿಯ ಮನೆಗೆ ಹೋಗ್ತೀನಿ ಅಂತ ಹೊರಡ್ತಾರೆ. ಆದ್ರೆ ಜಗಳದ ಹೀಟ್ ಎಷ್ಟರ ಮಟ್ಟಿಗಿತ್ತಂದ್ರೆ, ನಂತರ ಗುರುಮೂರ್ತಿ ಮಾಧವಿಯ ತಲೆಯನ್ನ ಗೋಡೆಗೆ ಹಿಡ್ಕೊಂಡು ಬಡಚೋಕೆ ಶುರು ಮಾಡ್ತಾನೆ. ಆಕೆ ಸಾಯೋವರೆಗೂ ಬಿಡದಂತೆ ಆಕೆಯ ತಲೆಯನ್ನ ಗೋಡೆಗೆ ಹೊಡಿತಾನೆ. ಆದ್ರೆ ಆ ಟೈಮ್ ನಲ್ಲಿ ಮಾಧವಿ ಸತ್ತಿರಲಿಲ್ಲ, ಆಕೆ ಜಸ್ಟ್ ಪ್ರಜ್ಞೆ ಕಳ್ಕೊಂಡಿದ್ರಷ್ಟೇ. ಆದ್ರೆ ಈ ಪಾಪಿ ಗುರುಮೂರ್ತಿ ಆಕೆನ ಸೇವ್ ಮಾಡೋದು ಬಿಟ್ಟು ಇನ್ನೂ ಈ ವಿಷಯ ಹೊರ ಬಂದ್ರೆ ಕಷ್ಟ ಆಗುತ್ತೆ ಅಂತ ತಿಳಿದು ಮಾಧವಿಯ ದೇಹವನ್ನ ಬಾತ್ರೂಮ್ಗೆ ತಗೊಂಡೋಗಿ ತುಂಡುಗಳಾಗಿ ಮಾಡ್ತಾನೆ. ವೀಕ್ಷಕರೇ, ಇಲ್ಲಿವರೆಗೂ ನೀವು ಕೇಳಿದ್ದು ಈ ಸ್ಟೋರಿಯ ಟ್ರೈಲರ್ ಅಷ್ಟೇ. ಮುಂದೆ ನೀವು ಈ ಗುರುಮೂರ್ತಿಯ ಮಾಸ್ಟರ್ ಪ್ಲಾನ್ ಕೇಳೋದು ಬಾಕಿ ಇದೆ. ಮೊದಲಿಗೆ ಮಾಧವಿಯ ದೇಹವನ್ನ ದೊಡ್ಡ ದೊಡ್ಡ ತುಂಡುಗಳಾಗಿ ಮಾಡಿ ಕಂಪ್ಲೀಟ್ ಬಾಡಿಯಿಂದ ರಕ್ತ ಹೊರ ಹೋದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಶಾಪ್ಗೆ ಹೋಗಿ ಮಾಂಸ ಕಟ್ ಮಾಡೋ ಚಾಕುಗಳನ್ನ ತಂದು ಇಡೀ ದಿನ ಆಕೆಯ ದೇಹವನ್ನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ತುಂಡು ಮಾಡ್ತಾನೆ. ನೀವು ನೋಡ್ತಿರೋ ಈ ಚಿತ್ರ ಅದೇ ಚಿಕ್ಕ ಚಿಕ್ಕ ಪೀಸಸ್ಗಳದು. ವೀಕ್ಷಕರೇ, ನೀವು ನಂಬಲ್ಲ, ಈ ಗುರುಮೂರ್ತಿ ಅದೆಷ್ಟು ದಯಾಹೀನ ಕ್ರೂರಿ ಅಂದ್ರೆ ಆತ ಕಂಪ್ಲೀಟ್ ಬಾಡಿಯಿಂದ ಮೂಳೆ ಹಾಗೂ ಮಾಂಸವನ್ನ ಸಪರೇಟ್ ಮಾಡಿದ್ದ. ಅಂದ್ರೆ ನಂಬೋಕಾಗತ್ತಾ? ಆದ್ರೆ ಈತ ಮಾಡಿದ್ದ. ನಂತರ ಮನೆಯಲ್ಲಿ ಬಳಸೋ ವಾಟರ್ ಹೀಟರ್ ಕಾಯಿಲ್ನ ಒಂದು ಬಕೆಟ್ಗೆ ಹಾಕಿ ಇಟ್ಟು ಅದರಲ್ಲಿ ಮಾಧವಿಯ ಮೂಳೆಗಳನ್ನ ಬೇಯಿಸ್ತಾನೆ. ನಂತರ ಆ ಮಾಂಸಗಳನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ತಾನೆ. ಅದಾದ ನಂತರ ಅದನ್ನ ಒಣಗಿಸಿ ಡ್ರೈ ಆದ ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ
ಆ ಪುಡಿಯನ್ನ ಪಕ್ಕದ ನದಿಗೆ ಎಸೆದು ಬರ್ತಾನೆ. ಈ ಪ್ರೋಸೆಸ್ನ ಆತ 3 ದಿನಗಳವರೆಗೆ ನಿರಂತರವಾಗಿ ಮಾಡಿದ ನಂತರ ಜನವರಿ 18ರಂದು ತನ್ನ ಅತ್ತೆಯ ಮನೆಗೆ ಹೋಗಿ, ನಿನ್ನೆ ರಾತ್ರಿ ನನಗೂ ಮಾಧವಿಗೂ ಬಹಳನೇ ಜಗಳವಾಯ್ತು. ಆ ಜಗಳದಿಂದಾಗಿ ಮಾಧವಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಒಂದು ಸುಳ್ಳು ಕತೆ ಹೇಳ್ತಾನೆ. ತಬ್ಬಿಬ್ಬಾದ ಮಾಧವಿಯ ತಾಯಿ ಜನವರಿ 18ರಂದು ಎಲ್ಲಾ ಕಡೆ ಹುಡುಕ್ತಾರೆ. ಆಕೆಯ ಫೋನ್ ಕೂಡ ಗುರುಮೂರ್ತಿಯ ಕೈಯಲ್ಲೇ ಇತ್ತು. ನಂತರ ಒಂದು ದಿನ ವೆಯ್ಟ್ ಮಾಡಿ ಜನವರಿ 19ರಂದು ಮೀರ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಮಗಳ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ವೀಕ್ಷಕರೇ, ಇಲ್ಲಿ ಆಶ್ಚರ್ಯದ ಸಂಗತಿ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಕೇವಲ ಮಾಧವಿಯ ತಾಯಿ ಮಾತ್ರ ಬಂದಿರಲಿಲ್ಲ ಮಗಳ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ. ಜೊತೆಗೆ ಈ ಅಳಿಯ ಮಹಾಶಯ ಗುರುಮೂರ್ತಿ ಕೂಡ ಕಣ್ಣೀರ್ ಹಾಕೊಂಡು ನನ್ನ ಹೆಂಡತಿಯನ್ನ ಹೇಗಾದ್ರೂ ಹುಡುಕಿ ಕೊಡಿ ಸಾರ್ ಅಂತ ಕೇಳ್ಕೊಂಡು ಅತ್ತೆಯ ಜೊತೆ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾನೆ. ಇದರ ಇನ್ವೆಸ್ಟಿಗೇಷನ್ಗೆ ಇಳಿದ ಪೊಲೀಸರು ಮೊದಲಿಗೆ ಮನೆ ಸುತ್ತಮುತ್ತ ಇರೋ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ಮಾಧವಿ ಹಾಗೂ ಗುರುಮೂರ್ತಿ ಸಂಕ್ರಾಂತಿ ಹಬ್ಬದ ರಾತ್ರಿ ಮನೆ ಒಳಗೆ ಹೋಗಿರೋ ದೃಶ್ಯ ಕಾಣಸಿಗತ್ತೆ. ಆದ್ರೆ ಆ ದಿನದಿಂದ ಮಾಧವಿ ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋ ಟೈಮ್ ವರೆಗೂ ಆಕೆ ಹೊರ ಹೋಗಿರೋ ಯಾವುದೇ ದೃಶ್ಯ ಸೆರೆಯಾಗಿರೋದಿಲ್ಲ. ಆದ್ರೆ ಗುರುಮೂರ್ತಿ ಮಾತ್ರ ದಿನಾಲು ಮನೆಯಿಂದ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಮನೆಯಿಂದ ಹೊರ ಹೋಗೋದು ಮತ್ತೆ ಮನೆಗೆ ವಾಪಸ್ ಬರೋ ಫುಟೇಜ್ಗಳು ಮಾತ್ರ ಪೊಲೀಸರಿಗೆ ಸಿಗತ್ತೆ. ಸೊ ಇಲ್ಲಿಗೆ ನಿಧಾನವಾಗಿ ಪೊಲೀಸರಿಗೆ ಮನೆ ಒಳಗಡೆನೆ ಏನೋ ನಡೆದಿದೆ ಅನ್ನೋ ಅನುಮಾನ ಬರುತ್ತೆ. ನಂತರ ಪೊಲೀಸರ ಒಂದು ಟೀಮ್ ಮನೆಗೆ ಬರ್ತಾರೆ ಸರ್ಚ್ ಮಾಡೋಕೆ. ಆದ್ರೆ ಮನೆಯನ್ನ ಗುರುಮೂರ್ತಿ ಅದೆಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದ ಅಂದ್ರೆ ಅಲ್ಲಿ ಯಾವುದೊಂದು ಎವಿಡೆನ್ಸ್ ಪೊಲೀಸರಿಗೆ ದೊರಕೋದಿಲ್ಲ. ಪೊಲೀಸರು ಅಂದಾಜಿಸಿದ್ರು ಗುರುಮೂರ್ತಿ ಮೇ ಬಿ ಮಾಧವಿಯನ್ನ ಕೊಂದು ಮನೆಯಲ್ಲೇ ಎಲ್ಲಾದ್ರೂ ಬಚ್ಚಿಟ್ಟಿರಬೇಕು ಅಂತ. ಆದ್ರೆ ಅಲ್ಲಿ ಈ ಸಣ್ಣ ಸಣ್ಣ ಮಾಂಸದ ಪೀಸ್ಗಳು ಬಿಟ್ರೆ ಏನೊಂದು ಸಿಗೋದಿಲ್ಲ. ಆದ್ರೆ ಇಷ್ಟಕ್ಕೆ ಪೊಲೀಸರು ಸುಮ್ಮನಾಗ್ತಾರಾ? ಇಲ್ಲ. ಗುರುಮೂರ್ತಿಯ ಹಾವಭಾವದಲ್ಲಿ ಈತ ಏನನ್ನೋ ಬಚ್ಚಿಡ್ತಿದ್ದಾನೆ ಅನ್ನೋದು ಕ್ಲಿಯರ್ ಆಗಿತ್ತು. ನಂತರ ಅದೇ ದಿನ ಮತ್ತೆ ಸಂಜೆ ಕವರ್ ತಗೊಂಡು ಜೇಲಿಗುಡ್ಡ ನದಿಗೆ ಬಂದು ಆ ಕವರ್ ನಲ್ಲಿದ್ದ ಪೌಡರ್ ನ ಎಸೆಯುವಾಗ ಪೊಲೀಸರು ಗುರುಮೂರ್ತಿಯನ್ನ ಅರೆಸ್ಟ್ ಮಾಡ್ತಾರೆ. ಗುರುಮೂರ್ತಿ ಒಬ್ಬ ಎಕ್ಸ್ ಸರ್ವಿಸ್ ಮ್ಯಾನ್, ಅಷ್ಟು ಸುಲಭವಾಗಿ ಬಾಯಿ ಬಿಡೋ ಮನುಷ್ಯನೇ ಅಲ್ಲ. ಆದ್ರೆ ಪೊಲೀಸರು ಈ ಸರ್ತಿ ತಮ್ಮ ಸ್ಟೈಲ್ ನಲ್ಲಿ ನಿನ್ನ ಹೆಂಡತಿಯನ್ನ ಎಲ್ಲಿ ಮಾಯ ಮಾಡಿದ್ಯಾ ಅಂತ ಕೇಳ್ತಿದ್ದಂತೆ ತಾನು ಮಾಡಿರೋ ಕೃತ್ಯನ ಒಪ್ಕೋತಾನೆ. ಆದ್ರೆ ಇಲ್ಲಿರೋ ಟ್ವಿಸ್ಟ್ ಏನ್ ಗೊತ್ತಾ? ಗುರುಮೂರ್ತಿ ಈ ಕೊಲೆಯನ್ನ ಎಷ್ಟು ಕ್ಲೀನ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಾನೆ ಅಂದ್ರೆ ಇಲ್ಲಿ ಏನೇ ಮಾಡಿದ್ರು ಮಾಧವಿಯ ದೇಹ ಮಾತ್ರ ಸಿಗೋದೇ ಇಲ್ಲ ಪೊಲೀಸರಿಗೆ ಕೋರ್ಟ್ ನಲ್ಲಿ ಪ್ರೂವ್ ಮಾಡೋಕೆ. ಯಾಕೆಂದ್ರೆ ಅದು ಬೆಂದು ಪುಡಿಯಾಗಿ ನದಿ ಪಾಲಾಗಿದೆ. ಉಳಿದು ಸಿಕ್ಕಿರುವ ಭಾಗಗಳು ಕೂಡ ಚೆನ್ನಾಗಿ ಬೆಂದು ಹೋಗಿದೆ. ಇದೇ ಧೈರ್ಯದಲ್ಲಿ ಪೊಲೀಸರಿಗೆ ಗುರುಮೂರ್ತಿ ಹೇಳ್ತಾನೆ, ನೀವೇನೇ ಮಾಡಿದ್ರು ನನ್ನನ್ನ ಜೈಲಿಗೆ ಹಾಕೋಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮ ಬಳಿ ಯಾವುದೇ ಎವಿಡೆನ್ಸಸ್ ಇಲ್ಲ ನಾನೇ ಕೊಲೆ ಮಾಡಿದೀನಿ ಅನ್ನೋಕೆ ಅಂತ ಅಹಂಕಾರದಿಂದ ಮಾತಾಡ್ತಿದ್ದಾನೆ. ಪೊಲೀಸರು ಈಗ ಆ ನದಿಯಲ್ಲಿ ಅಟ್ಲೀಸ್ಟ್ ಕೊಲೆಗೆ ಉಪಯೋಗಿಸಿದ ವಸ್ತುಗಳನ್ನ ಹುಡುಕ್ತಿದ್ದಾರೆ. ವೀಕ್ಷಕರೇ, ಇದೆಂತ ದಾರುಣ ಕೃತ್ಯ ಅಂದ್ರೆ ಬದುಕೋಕ್ಕಾಗಿಲ್ಲ ಅಂದ್ರೆ ಸಂಸಾರದಿಂದ ಹೊರಬರ್ಬೋದು. ಬದುಕೋಕೆ 100 ದಾರಿಗಳಿದ್ವು. ಸಣ್ಣ ಒಂದು ಅನುಮಾನ ಬಂದಿದೆ ಅಂತ ಈ ತರ ಕೊಲೆ ಮಾಡಿ ನಂತರ ಅದನ್ನ ಪೌಡರ್ ಮಾಡೋ ಲೆವೆಲ್ ವರೆಗೂ ತಂದು ಒಬ್ಬರನ್ನ ಸಾಯಿಸ್ತಾರೆ ಅಂದ್ರೆ 13 ವರ್ಷ ಒಟ್ಟಿಗೆ ಸಂಸಾರ ಮಾಡಿ ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡವಾ? ಕೇಳೋ ನಮಗೆ ರಕ್ತ ಕುದಿಯುತ್ತೆ ಅಂದ್ರೆ ಆ ಫ್ಯಾಮಿಲಿಗೆ ಹೇಗೆ ಅನ್ನಿಸ್ಬೇಕು? ಈ ಪಾಪಿಯ ದೆಸೆಯಿಂದ 2 ಚಿಕ್ಕ ಚಿಕ್ಕ ಮಕ್ಕಳು ಅನಾಥರಾದ್ರಲ್ಲ, ಅವರಿಗೆ ಯಾರು ಉತ್ತರ ಕೊಡ್ತಾರೆ? ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.